ನಾನು ಇವತ್ತು ಈ ಲೈವ್ ಮಾಡ್ತಾ ಇರೋದು ಅತ್ಯಂತ ಬೇಜಾರಿಂದ. ನಾವು ಕನ್ನಡಿಗರು ಇವತ್ತು ನಮ್ಮ ನಡಿಗೆಯಿಂದ ನಿಜವಾಗ್ಲೂ ಬೇಜಾರು ಮಾಡ್ಕೊಬೇಕಾಗಿರುವಂತ ಒಂದು ದಿನ. ಒಂದು ವಿಷಯ ಹೇಳಕ್ ನಿಮ್ಗೆ ಇಷ್ಟಪಡ್ತೀನಿ. ಒಂದು ವರ್ಷಕ್ಕೆ ಭಾರತ ದೇಶದಲ್ಲಿ 28,000ದಿಂದ 30,000 ಮರ್ಡರ್ಗಳಾಗುತ್ತೆ. ಎಷ್ಟು? 28,000ದಿಂದ 30,000 ಮರ್ಡರ್ಗಳಾಗುತ್ತೆ. ಹಂಗಂದ್ರೆ ಪರ್ ಅವರ್ 3 ಮರ್ಡರ್ ಆಗುತ್ತೆ. ಆದರೆ ಎಲ್ಲ ಮರ್ಡರ್ ಬಗ್ಗೆ ಯಾರು ಮಾತಾಡಲ್ಲ. ಇವತ್ತು ಕರ್ನಾಟಕದಲ್ಲಿ ಒಬ್ಬ ನನ್ನ ತಂಗಿ ಒಂದು ಮಹಿಳೆಯನ್ನ ಮರ್ಡರ್ ಮಾಡಿದ್ದಾರೆ. ಅದ್ರ ಬಗ್ಗೆ ಇಡೀ ರಾಜ್ಯನೇ ರೊಚ್ಚಿಗೆದ್ದಿದೆ. ಆದ್ರೆ ಆ ಕಾರಣ ಏನಕ್ಕೆ ಅಂದ್ರೆ ಒಬ್ಬ ಮುಸಲ್ಮಾನ ಈ ಮರ್ಡರ್ ಅನ್ನ ಮಾಡ್ದ ಅಂತ. ಯಾಕಪ್ಪ ಅವನು ಮುಸಲ್ಮಾನ ಮರ್ಡರ್ ಮಾಡ್ದ ಅಂತ ನಾವು ತಗೊಳ್ಳದೆ, ಅವನೊಬ್ಬ ಕ್ರಿಮಿನಲ್, ಅವನೊಬ್ಬ ದೋಷಿ, ಅವನು ಮರ್ಡರ್ ಮಾಡ್ದ ಅಂತ ನಾವು ಯಾಕೆ ನೋಡ್ತಾ ಇಲ್ಲ? ಎಲ್ಲಾ ಸಮಾಜದಲ್ಲೂ ಕೂಡ ಒಳ್ಳೆಯವರು ಕೆಟ್ಟವರು ಇರ್ತಾರೆ. ಮುಸಲ್ಮಾನರಲ್ಲೂ ಕೆಟ್ಟವರಿದ್ದಾರೆ, ಹಿಂದೂಗಳಲ್ಲೂ ಕೆಟ್ಟವರಿದ್ದಾರೆ, ಕ್ರಿಶ್ಚಿಯನಲ್ಲೂ ಕೆಟ್ಟವರಿದ್ದಾರೆ. ಆದ್ರೆ ನಾವೆಲ್ಲರೂ ಕೂಡ ಭಾರತೀಯರು. ಈ ಸಂವಿಧಾನ ನಮಗೆ ಕೊಟ್ಟಿರುವಂತ ಹಕ್ಕಿದು. ನಾನು ಈ ಯುವಕ ಏನ್ ಮಾಡಿದಾನೆ ಅದನ್ನ ಖಂಡಿಸ್ತೀನಿ. ಇಂಥವ್ರನ್ನ ತಕ್ಕ ಶಿಕ್ಷೆ ಕೊಟ್ಟು ಅವ್ರನ್ನ ಗಲ್ಲಿಗೆ ಏರಿಸಬೇಕು. ಆದ್ರೆ ನಮ್ಮ ಸಮಾಜವನ್ನ ಒಡೆಯುವಂತ ಪ್ರಯತ್ನ ಈ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ನನ್ನ ಎಲ್ಲ ಮುಸಲ್ಮಾನ ಬಾಂಧವರಲ್ಲಿ ಒಂದು ಮಾತನ್ನ ಹೇಳ್ತೀನಿ. ಇವತ್ತು ನಡೆದಿರುವಂತದ್ದು ಖಂಡನೀಯ. ನಾವು ನಮ್ಮ ಹುಷಾರಲ್ಲಿರಬೇಕು. ನಾವೆಲ್ಲರೂ ಕೂಡ ನಮ್ಮಿಂದ ತಪ್ಪಾಗದೇ ಇರೋ ಒಂದು ರೀತಿಯಲ್ಲಿ ಜೀವನವನ್ನ ಮಾಡ್ಕೊಂಡು ಹೋಗ್ಬೇಕು. ಎಲ್ಲರನ್ನ ಹೊಂದಿಸ್ಕೊಂಡು ಹೋಗ್ಬೇಕು. ನಮ್ಮಲ್ಲೂ ಕೂಡ ಒಳ್ಳೆಯವರು ಇದ್ದಾರೆ, ಒಳ್ಳೆ ಡಾಕ್ಟರ್ಸ್ ಇದ್ದಾರೆ, ಒಳ್ಳೆ IAS ಆಫೀಸರ್ಸ್ ಇದ್ದಾರೆ, ಒಳ್ಳೆ ಯುವಕರು ಇದ್ದಾರೆ. ಆದ್ರೆ ಯಾಕೆ ಅದನ್ನ ಆಚೆ ಬರದೆ ಬರೀ ನಮ್ಮ ಕೆಟ್ಟಗಳನ್ನ ಮಾತ್ರ ಮುಂದೆ ಬರ್ತಾ ಇದೆ? ಇದು ಆಲೋಚನೆ ಮಾಡಬೇಕಾಗಿರುವಂತ ಸಮಯ. ನಾನು ಎಲ್ಲೂ ಕೂಡ ಆ ಯುವಕ ಮಾಡಿರೋದು ಸರಿ ಅಂತ ಹೇಳೋದು ಇಲ್ಲ, ಒಪ್ಪೋದು ಇಲ್ಲ. ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಅವನಿಗೆ ಶಿಕ್ಷೆ ಆಗ್ಬೇಕು, ಅವನ್ನ ಗಲ್ಲಿಗೆ ಏರಿಸಬೇಕು. ಆದ್ರೆ ಇವತ್ತು ಒಬ್ಬರಿಂದ ಇಡೀ ಸಮಾಜಕ್ಕೆ ನೀವು ಕಳಂಕನ ತರಕ್ ನೋಡೋದು ಅದು ಎಷ್ಟು ಸರಿ ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ. ಮಾನ್ಯ ನಮ್ಮ ನಾಡಿನ ಮುಖ್ಯಮಂತ್ರಿಗಳು, ಮಾನ್ಯ ಹೋಮ್ ಮಿನಿಸ್ಟರ್, ನಾವೆಲ್ಲರೂ ಕೂಡ ಇದನ್ನ ಖಂಡಿಸ್ತಾ ಇದ್ದೀವಿ. ಆದ್ರೆ ಈ ಬಿಜೆಪಿ ಅವರು, ಈ RSS ಅವರು ಅದನ್ನ ತೀರಿಸಿ ಹೇಳ್ತಾ ಇದ್ದಾರೆ ನಾವು ಖಂಡನೆ ಮಾಡ್ತಾ ಇಲ್ಲ, ಅವ್ರನ್ನ ಸಪೋರ್ಟ್ ಮಾಡೋ ರೀತಿಯಲ್ಲಿ ಮಾತಾಡ್ತಾ ಇದ್ದೀವಿ ಅಂತ. ಇದು ಎಷ್ಟು ಒಂದು ಅನ್ಯಾಯ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವೆಲ್ಲರೂ ಕೂಡ ಒಗ್ಗಟ್ಟಿಂದ ಶಾಂತಿಯ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಮ್ಮ ಕರ್ನಾಟಕವನ್ನ ಹೇಳ್ತೀವಿ. ನಮ್ಮ ನಾಡಗೀತೆಯಲ್ಲಿ ಬರುತ್ತೆ. ಆ ಮಾತಲ್ಲಿ ತುಂಬಾ ಅರ್ಥ ಇದೆ, ಗೌರವ ಇದೆ. ನೀವೆಲ್ಲರೂ ಕೂಡ ಅದನ್ನ ಅರ್ಥ ಮಾಡ್ಕೊಬೇಕು. ಆ ಶಾಂತಿಯನ್ನ ಅಶಾಂತಿ ಮಾಡಕ್ಕೆ ಈ ಬಿಜೆಪಿ ಅವರು, RSS ಅವರು ಹೊರಟಿದ್ದಾರೆ. ಅದಕ್ಕೆ ನಾವು ಬಲಿಯಾಗಬಾರ್ದು. ನಾನು ಮುಸಲ್ಮಾನ ಬಾಂಧವರಲ್ಲಿ ಹೇಳ್ತೀನಿ, ಒಂದು ಸರಿ ಅಲ್ಲ, ಒಂದು 100 ಸರಿ ಆಲೋಚನೆ ಮಾಡಿ ಜೀವನವನ್ನ ಮಾಡಬೇಕು. ಒಳ್ಳೆದನ್ನ ಮಾತ್ರ ಮುಂದೆ ತಗೊಂಡೋಗಿ ಮಾಡಬೇಕು. ನೀವು ನಿಮ್ಮ ಒಬ್ಬರನ್ನ ಅಲ್ಲ ನೀವು ರೆಪ್ರೆಸೆಂಟ್ ಮಾಡ್ತಾ ಇರೋದು, ಇಡೀ ಸಮಾಜವನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ. ಒಂದು ಮುಸಲ್ಮಾನ ತಪ್ಪು ಮಾಡಿದ್ರೆ ಇಡೀ ಮುಸಲ್ಮಾನರ ಮೇಲೆ ಒಂದು ಕಪ್ಪು ಚುಕ್ಕೆ ಬರುತ್ತೆ. ಅದನ್ನ ನಿಲ್ಲಿಸಬೇಕಂದ್ರೆ ನಾವು ನಮ್ಮ ಜಾಗೃತೆಯಿಂದ ಇರಬೇಕು. ನಾವು ಎಲ್ಲೂ ಕೂಡ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಎಸ್ಪೆಷಲಿ ಈ ಟೈಮಲ್ಲಿ, ಈ ಸಮಯದಲ್ಲಿ ಎಲೆಕ್ಷನ್ ಬಂದಾಗ ಈ ಬಿಜೆಪಿ ಅವರು, RSS ಅವರು ಬರ್ತಾರೆ ಆಚೆ ನಮ್ಮನ್ನ ಕೆಣಕಕ್ಕೆ, ನಮ್ಮನ್ನ ಹಾಳು ಮಾಡಕ್ಕೆ. ಅದಕ್ಕೆ ನಾವು ನಮ್ಮ ಹುಷಾರಲ್ಲಿ ಇರಬೇಕು. ಇವತ್ತು ಏನು ಹುಬ್ಳಿಯಲ್ಲಿ ನಡೆದಿರುವಂತ ಘಟನೆಗೆ ನಾನು ನಮ್ಮಂತ ಸಾವಿರಾರು ಯುವಕರು ಸಂಕಟ ಪಡ್ತಾ ಇದೀವಿ, ಬೇಜಾರು ಪಡ್ತಾ ಇದೀವಿ, ಪಶ್ಚಾತ್ತಾಪ ಪಡ್ತಾ ಇದೀವಿ. ಆಗ್ಬಾರ್ದಿತ್ತು, ಯಾವುದೇ ಒಂದು ತಂಗಿಗೆ ಆಗ್ಬಾರ್ದಿತ್ತು. ಅವಳು ನನ್ನ ತಂಗಿನೇ. ಈ ದೇಶದಲ್ಲಿರುವಂತ ಪ್ರತಿಯೊಬ್ಬ ನನ್ನ ಅಣ್ಣ ತಮ್ಮ ಅಂತ ನಾವು ಜೀವನ ಮಾಡ್ಕೊಂಡು ಹೋಗ್ಬೇಕು. ಸಮಾಜ ಬಿಟ್ಬಿಡ್ರಿ. ಸಮಾಜ ಯಾವ್ದು, ನೀವು ದೇವ್ರ ಹತ್ರ ಅಪ್ಲಿಕೇಶನ್ ಹಾಕೊಂಡು ಹುಟ್ಟಿದ್ರೆ ಇಂಥ ಜಾತಿಯಲ್ಲಿ ಹುಟ್ಟಬೇಕು, ಇಲ್ಲ ಇಂಥ ಕಡೆ ಹುಟ್ಟಬೇಕು ಅಂತ. ನಾವು ಹುಟ್ಟಿದ್ದು ಆ ದೇವರು ನಮ್ಮನ್ನ ಯಾವ್ದೋ ಮನೆಯಲ್ಲಿ ಹುಟ್ಟಿರ್ತಾನೆ, ಆ ಅಪ್ಪ ಅಮ್ಮ ಹೇಳ್ಕೊಟ್ಟಿರೋದನ್ನ ಕಲ್ತು ನಾವು ಜೀವನ ಮಾಡ್ತೀವಿ. ಹಂಗನ್ಬಿಟ್ಟು ನಾವು ಬೇರೆಯವ್ರನ್ನ ನೀವು ಕೀಳಾಗಿ ನೋಡೋದು ಸರಿ ಇಲ್ಲ. ಇಸ್ಲಾಂ ಧರ್ಮದಲ್ಲಿ ಹೇಳುತ್ತೆ,
ಯಾವ ಜಾಗದಲ್ಲಿದ್ಯಾ, ಯಾವ ರಾಜ್ಯದಲ್ಲಿದ್ಯಾ, ಯಾವ ನಾಡಿನಲ್ಲಿದ್ಯಾ, ಲಾ ಆಫ್ ಲ್ಯಾಂಡ್ ಅನ್ನ ಫಾಲೋ ಮಾಡಬೇಕು, ಅದನ್ನ ನೀವು ಪಾಲನೆ ಮಾಡಬೇಕು, ತಮ್ಮ ದೇಶವನ್ನ ನೀವು ಪ್ರೀತಿ ಮಾಡಬೇಕು ಅಂತ ಇಸ್ಲಾಂ ಅಲ್ಲಿ ಹೇಳ್ಕೊಡುತ್ತೆ. ಆ ಇಸ್ಲಾಮನ್ನ ಇವತ್ತು ನೀವೆಲ್ಲರೂ ಕೂಡ ಸೇರಿ ತಪ್ಪಾದ ರೀತಿಯಲ್ಲಿ ತೋರ್ಸೋಕೆ ಒಂದು ಕಲರ್ ಆಗ್ತಾ ಇದೆ. 1% ಕೆಟ್ಟವ್ರು ಎಲ್ಲ ಜಾತಿಯಲ್ಲಿದ್ದಾರೆ. ಆ 1% ಕೆಟ್ಟವನ್ ಮಾಡಿದ್ನ ಇಡೀ ಜಾತಿ ಮೇಲೆ ಹಾಕ್ಬಾರ್ದು ಅಂತ ನಾನು ಇಡೀ ಕರ್ನಾಟಕದ ಜನತೆಯಲ್ಲಿ ಕೇಳ್ಕೊಳ್ತೀನಿ. ನಮ್ಮಲ್ಲೂ ಸಾವಿರಾರು ಜನ ಒಳ್ಳೆ ಮುಸಲ್ಮಾನ ಡಾಕ್ಟರ್ಸ್ ಇದ್ದಾರೆ, ಒಳ್ಳೆ ಮುಸಲ್ಮಾನ ಲಾಯರ್ಸ್ ಇದ್ದಾರೆ, ಒಳ್ಳೆ ಮುಸಲ್ಮಾನ್ ಪಾಲಿಟಿಷಿಯನ್ಸ್ ಇದ್ದಾರೆ, ಜನರಿಗೋಸ್ಕರ ಜೀವನ ಮಾಡುವಂತ ಎಷ್ಟೋ ಜನ ಇದ್ದಾರೆ. ಆದ್ರೆ 1% ಕೆಟ್ಟವರಿಂದ ನಮ್ಮ ಇಡೀ ಸಮಾಜವನ್ನ ಹಾಳಾಗಿ ಹೇಳೋದು ಸರಿಯಲ್ಲ. ನಾನು ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ಮುಸಲ್ಮಾನ್ ಬಾಂಧವರಲ್ಲಿ ನಾವು ಆ 1% ಜನನ್ನ ಖಂಡಿಸಬೇಕು, ಅವರನ್ನ ಎಂಟರ್ಟೈನ್ ಮಾಡಬಾರ್ದು, ಅವರನ್ನ ಯಾವುದೇ ಕಾರಣಕ್ಕೂ ಮುಂದೆ ಬರಕ್ ಬಿಡಬಾರ್ದು. ನಾವೆಲ್ಲರೂ ಕೂಡ ಸೇರಿ ಒಳ್ಳೆ ಒಂದು ಸಮಾಜವನ್ನ ಕಟ್ಟೋಣ, ಶಾಂತಿಯ ಸರ್ವ ಜನಾಂಗದ ಶಾಂತಿಯ ತೋಟವನ್ನ ಕಟ್ಟೋಣ, ಕರ್ನಾಟಕ ನಾವು ಬಲಪಡಿಸೋಣ. ಕಾಂಗ್ರೆಸ್ ಸರ್ಕಾರ ಬಂದಿರೋದೇ ಈ ಜನಪರವಕ್ಕೆ, ಈ ಜನರ ರೀತಿಗೆ. ಏನೋ ಒಂದು ಕೊಲೆ ಆಗಿದ್ಕೆ ಶಾಂತಿ ಈ ಇಡೀ ದೇಶದ ಅಶಾಂತಿಯಲ್ಲಿದೆ ಅನ್ನೋ ರೀತಿಯಲ್ಲಿ ನೀವು ಮಾತಾಡ್ತಿರಲ್ಲ. ಬಿಜೆಪಿ ಗವರ್ಮೆಂಟ್ ಸೆಂಟ್ರಲ್ ಇದೆ, ಎಷ್ಟು ಸಾವಿರ ಜನ ಸಾಯ್ತಾ ಇದ್ದಾರೆ. ಈ 30,000 ಮರ್ಡರ್ ಆಗ್ತಾ ಇರೋದು ಯಾರ ರಾಜ್ಯದಲ್ಲಿ? ಬಿಜೆಪಿ ಅವ್ರ ರೂಲ್ ಅಲ್ಲಿ ತಾನೆ ಸೆಂಟ್ರಲ್ ಗವರ್ಮೆಂಟ್ ಇರೋದು. ಯಾರು? ನರೇಂದ್ರ ಮೋದಿ ಅವರು, ಬಿಜೆಪಿ ಸರ್ಕಾರ, ಅಮಿತ್ ಶಾ ಹೋಮ್ ಮಿನಿಸ್ಟರ್ ಇದ್ದಾರೆ, ಅವರ ನೇತೃತ್ವದಲ್ಲಿ ತಾನೆ ಇದೆಲ್ಲ ಆಗ್ತಾ ಇರೋದು. ಹಂಗನ್ಬಿಟ್ಟು ಇಡೀ ಬಿಜೆಪಿ ಸರ್ಕಾರವನ್ನ ನಾವು ಬ್ಲೇಮ್ ಮಾಡ್ತಾ ಇದೀವ? ಯಾವುದೋ ಒಂದು ವ್ಯಕ್ತಿ ಮಾಡಿರೋ ವಿಚಾರಕ್ಕೆ ಇಡೀ ಸಮಾಜವನ್ನ, ಇಡೀ ಸರ್ಕಾರವನ್ನ ಹೇಳೋದನ್ನ ಈ ಬಿಜೆಪಿ ಅವರು ನಿಲ್ಲಿಸಬೇಕು. ಅದೇ ರೀತಿ ನೀವು ಶುರು ಮಾಡಿದ್ರೆ ನಾವು ಶುರು ಮಾಡಬಹುದು ಪ್ರತಿದಿನ ಹೋರಾಟ ಮಾಡಕ್ಕೆ. ನಾವು ಶಾಂತಿಯನ್ನ ನಂಬಿರೋರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನವನ್ನ ನಂಬಿರೋದು. ನಮ್ಮ ಸಂವಿಧಾನವನ್ನ ಎತ್ತಿ ಹಿಡಿಯೋ ಕೆಲಸ ನಾವು ಮಾಡಬೇಕಾಗಿದೆ. ಆ ಸಂವಿಧಾನದ ಹಕ್ಕೆ ನಾನು ಇವತ್ತು ನಿಮ್ ಮುಂದೆ ಮಾತಾಡ್ತಾ ಇರೋದು. ಆ ಹಕ್ಕಿಲ್ದೇ ಇದ್ದಿದ್ರೆ ನಾನು ನಿಮ್ಮ ಹತ್ರ ಮಾತಾಡ್ತಕ್ಕ ಆಗ್ತಾ ಇರ್ಲಿಲ್ಲ. ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್. ನಾನು ಇಷ್ಟೇ ಕೇಳ್ಕೊಳ್ಳೋದು, ನನ್ನ ತಾಯಂದಿರಲ್ಲಿ, ನನ್ನ ಅಣ್ಣಂದಿರಲ್ಲಿ, ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಕನ್ನಡಿಗರು. ಒಂದು ಪ್ರೀತಿ ವಿಶ್ವಾಸದಿಂದ ಜೀವನವನ್ನು ಮಾಡೋಣ. ಇಂಥ ಖಂಡನೀಯವಾದಂಥ ಕೆಲಸವನ್ನ ನಾವು ಯಾರೂ ಕೂಡ ಮಾಡಬಾರ್ದು. ನನ್ನ ಸಿಸ್ಟರ್ ಆದಂಥ ನೇಹಾ ಹಿರೇಮಠ ಅವ್ರ ಜೊತೆ ನಾನು ಹಾಗೂ ಇಡೀ ಯೂತ್ ಕಾಂಗ್ರೆಸ್ ನಿಂತಿದೆ. ನಾವೆಲ್ಲರೂ ಕೂಡ ನಿಮ್ಮ ಪರವಾಗಿದ್ದೀವಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಯೂತ್ ಕಾಂಗ್ರೆಸ್. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದ್ರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.